ಪಾಕಿಸ್ತಾನಕ್ಕೆ ಭಾರತೀಯ ವಾಯುಸೇನೆ ಕೌಂಟರ್. ಊಟದ ಮೆನುವಿನ ಮೂಲಕ ವಾಯುಸೇನೆ ವ್ಯಂಗ್ಯ. ಏರ್ ಸ್ಟ್ರೈಕ್ ನಡೆಸಿದ ಪ್ರಮುಖ ಸ್ಥಳಗಳ ಹೆಸರಿನಲ್ಲಿ ಖಾದ್ಯ. ಪಾಕಿಸ್ತಾನಕ್ಕೆ ಭಾರತೀಯ ವಾಯುಸೇನೆ ಕೌಂಟರ್. ಊಟದ ಮೆನುವಿನ ಮೂಲಕ ವಾಯುಸೇನೆ ವ್ಯಂಗ್ಯ. ಏರ್ ಸ್ಟ್ರೈಕ್ ನಡೆಸಿ ಪ್ರಮುಖ ಸ್ಥಳಗಳ ಹೆಸರಿನಲ್ಲಿ ಖಾದ್ಯ. ಊಟದ ಹೆಸರಿನಲ್ಲಿ ಬಾಲಾಕೋಟ್ ಅಂತ ಹೇಳಿ ಆಪರೇಷನ್ ಸಿಂಧೂರ್. ಭಾರತದ ದಾಳಿ ಮಾಡಿದ ಸ್ಥಳಗಳ ಹೆಸರಿನಲ್ಲಿ ಖಾದ್ಯಗಳ ಹೆಸರು ಮೆನುವಿನಲ್ಲಿ. ಈ ಒಂದು ರಾವಲ್ಪಿಂಡಿ ಚಿಕನ್ ಟಿಕ್ಕಾ ಮಸಾಲಾ, ರಫೀಖಿ ರಾರಾ ಮಟನ್, ಬೋಲಾರಿ ಪನ್ನೀರ್ ಮಠಿ ಮಲೈ ಹಾಗೂ ಸುಖರ್ ಶಾಮ್ ಸವೇರ ಇನ್ನೂ ಹಲವಾರು ಖಾದ್ಯಗಳ ಹೆಸರನ್ನು ಹಾಕಿದ್ದಾರೆ. ಚಾಕೋಬಾಬಾದ ವಿನಾ ಪಲಾವ್ ಅಂತ ಬರ್ಕೊಂಡಿದ್ದಾರೆ. ಪಲಾವ್ ಅಂತ ಹೇಳಿ ಸದ್ಯ ಎಕ್ಸ್ನಲ್ಲಿ ಈ ಒಂದು ಖಾತೆಯಲ್ಲಿ ಅಂದರೆ ಎಕ್ಸ್ನ ಖಾತೆಯಲ್ಲಿ ಈಗ ವೈರಲ್ ಆಗ್ತಾ ಇರುವಂತಹ ಮೆನು. ಏನಾಯಿತು, ಏನು ವಿಚಾರ ಅಂತ ನೋಡೋದಾದರೆ ಭಾರಿ ಚೆನ್ನಾಗಿದೆ ಇದು. ಏನಾಗಿದೆ ಅಂತಂದರೆ, ಭಾರತ ಪಾಕಿಸ್ತಾನದ ಯಾವ ಸ್ಥಳಗಳಲ್ಲಿ ದಾಳಿಯನ್ನ ಮಾಡಿದೆಯೋ ಆ ಒಂದು ಸ್ಥಳಗಳ ಹೆಸರನ್ನ ಇಟ್ಕೊಂಡು ಆ ಹೆಸರಿನಲ್ಲಿ ಒಂದು ಖಾದ್ಯವನ್ನ ಹೇಳ್ತಾ ಇರುವಂಥದ್ದು. ಭಾಳ ಮಸ್ತ್ ಕಾಣ್ತಾ ಇದೆ, ಮಜಾ ಕಾಣ್ತಾ ಇದೆ ಇದು. ಹೆಂಗ ವ್ಯಂಗ್ಯ ಮಾಡಬೇಕು ಅಂತ ನಮ್ಮ ಭಾರತ ದೇಶದವ್ರಿಗೆ ಗೊತ್ತು. ನೀವೇನು ಹೇಳ್ಕೊಡ್ಬೇಕಾಗಿರೋದೇನಿಲ್ಲ ನಮಗೆ. ಆ ರೀತಿಯಾಗಿ ಪಾಕಿಸ್ತಾನಕ್ಕೆ ಭಾರತೀಯ ವಾಯುಸೇನೆ ಕೌಂಟರ್ ಅನ್ನ ನೀಡಿದೆ. ಊಟದ ಮೆನುವಿನ ಮೂಲಕ ವಾಯುಸೇನೆ ವ್ಯಂಗ್ಯವನ್ನ ಆಡಿದ್ದು. ಏರ್ ಸ್ಟ್ರೈಕ್ ನಡೆದಿರುವಂತಹ ಪ್ರಮುಖ ಸ್ಥಳಗಳಲ್ಲಿ ಹೆಸರನ್ನ ಇಟ್ಟು ಖಾದ್ಯಗಳನ್ನ ಹೇಳ್ತಾ ಇರುವಂಥದ್ದು. ಊಟದ ಹೆಸರಿನಲ್ಲಿ ಚಾಲಾಕೋಟ್ನಿಂದ ಆಪರೇಷನ್ ಸಿಂಧೂರ. ಭಾರತದ ದಾಳಿ ನಡೆದ ಸ್ಥಳಗಳಿಗೆ ಖಾದ್ಯದ ಹೆಸರನ್ನ ಇಟ್ಟು ವ್ಯಂಗ್ಯವಾಡಿದ್ದಾರೆ. ಭಾರತೀಯ ವಾಯುಸೇನೆ ಬುಧವಾರ 93ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿತ್ತು. ಈ ಒಂದು ವೇಳೆಯಲ್ಲಿ ತನ್ನ ಊಟದ ಮೆನುವಿನ ಮೂಲಕ ಪಾಕಿಸ್ತಾನಕ್ಕೆ ವ್ಯಂಗ್ಯವನ್ನು ಮಾಡಿದೆ. ಊಟದ ಮೆನುವಿನ ಮೂಲಕ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ವ್ಯಂಗ್ಯ ಮಾಡಿದೆ. ಭಾರತ ವಾಯುಸೇನೆ ನಡೆಸಿದಂತಹ ಪ್ರಮುಖ ಸ್ಥಳಗಳ ಹೆಸರನ್ನ ಖಾದ್ಯವಾಗಿ ಇಡಲಾಗಿದೆ. ಊಟದ ಹೆಸರಿನಲ್ಲಿ ಬಾಲಾಕೋಟ್ನಿಂದ ಆಪರೇಷನ್ ಸಿಂಧೂರ್ವರೆಗೂ ಕೂಡ ಭಾರತ ದಾಳಿ ಮಾಡಿರುವಂತಹ ಸ್ಥಳಗಳಲ್ಲಿ ಹೆಸರನ್ನ ಇಟ್ಟುಕೊಂಡು ಖಾದ್ಯಗಳನ್ನ ಹೆಸರು ಉಲ್ಲೇಖ ಮಾಡಲಾಗಿದೆ. ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಊಟಕ್ಕೆ ಬಳಸಿದಂತಹ ಖಾದ್ಯಗಳಿಗೆ ಪಾಕ್ ಆಕ್ರಮಿತ ಕಾಶ್ಮೀರ, ಭಾರತದ ದಾಳಿ ಮಾಡಿರುವಂತಹ ಪ್ರದೇಶಗಳ ಹೆಸರನ್ನ ಖಾದ್ಯವನ್ನಾಗಿ ಉಲ್ಲೇಖ ಮಾಡಲಾಗಿದೆ. ಐಎಎಫ್ಗೆ 93 ವರ್ಷ ಆಗಿದೆ. ದೋಷರಹಿತ, ಪ್ರಭಾವಶಾಲಿ ಮತ್ತು ನಿಖರ ಅನ್ನುವಂತಹ ಶೀರ್ಷಿಕೆಯ ಮೆನುವಿನಲ್ಲಿ 2019ರ ಬಾಲ್ಕೋಟ್ ವೈಮಾನಿಕ ದಾಳಿ ಮತ್ತು ಇತ್ತೀಚೆಗೆ ಆಪರೇಷನ್ ಸಿಂಧೂರ ಸೇರಿದಂತೆ ಭಾರತದ ಮಿಲಿಟರಿ ಕಾರ್ಯಾಚರಣೆಗಳ ಸಮಯದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಮುಖ ಸ್ಥಳಗಳಿಂದ ಭಕ್ಷ್ಯ ಮಾಡಲಾಗಿದೆ ಅಂತ ಹೇಳಿ ಬಿಂಬಿಸಿದ್ದಾರೆ. ಪಾಕಿಸ್ತಾನಕ್ಕೆ ಈ ರೀತಿಯಾಗಿ ಟಾಂಡ್ ಅನ್ನ ಕೊಟ್ಟಿದ್ದಾರೆ. ಮೆನುವಿನಲ್ಲಿ ರಾಯಲ್ಪಿಂಡಿ ಚಿಕನ್ ಟಿಕ್ಕಾ ಮಸಾಲಾ, ರಫೀಖಿ ರಾರಾ ಮಟನ್ನು, ಬೋಲಾರಿ ಪನ್ನೀರ್ ಮೇಥಿ ಮಲೈ ಹಾಗೂ ಸುಖರ್ ಶಾಮ್ ಸವೇರಾ ಕೋಪ್ತಾ ಹಾಗೂ ಸುಘೋರ್ದಾ ದಾಲ್ ಮಖನಿ ಹಾಗೂ ಚಾಕೋಬಾಬಾದ್ ಮೇವಾ ಪುಲಾವ್ ಮತ್ತು ಬಹಲ್ಪುರದ ನಾನ್ ಹಾಗೂ ಸಿಹಿ ತಿಂಡಿ ವಿಭಾಗದಲ್ಲಿ ಬಾಲ್ಕೋಟ್ ತೀರಮೀಸು ಅಂತ ಹೇಳಿ, ಹಾಗೆ ಮುಜಫರಾಬಾದ್ನ ಕುಲ್ಫಿ ಫಲೋಢಾ ಅಂತ ಹೇಳಿ, ಹಾಗೆ ಇನ್ನೂ ಸಾಕಷ್ಟು ರೀತಿಯಲ್ಲಿ ಹೆಂಗೆ ಕಿಚಾಯಿಸಬೇಕೋ ಹಾಗೆ ಕಿಚಾಯಿಸಿದ್ದಾರೆ. ಸದ್ಯ ಎಕ್ಸ್ ಖಾತೆಯಲ್ಲಿ ಮೆನು ಕೂಡ ವೈರಲ್ ಆಗ್ತಾ ಇದ್ದು ಪಾಕಿಸ್ತಾನದಲ್ಲಿ ರೋಸ್ಟ್ ಮಾಡಲಾಗಿದೆ ಅಂತ ಹೇಳಿ ಜನ ಫುಲ್ ಕಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.